ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದೆ ನೋಡ್ರಿ. ನಾನು ಲಾಗ್ ಶುರು ಮಾಡೀನಿ ರೀ. ಇವತ್ತಿನ ರೊಟ್ಟಿನ ಹೆಂಗೆ ಇರ್ತೈತಿ ಅಂತ ನೋಡೋಣ ಬರ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹೊಸ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಲ್ಲಿ ಬೆಂಡೆಕಾಯಿ ಪಲ್ಯ ಮಾಡೀನಿ ನೋಡ್ರಿ. ನಾನು ಸಾಯಂಕಾಲ ವಿಡಿಯೋ ಸ್ಟಾರ್ಟ್ ಮಾಡೀನಿ ರೀ. ನಾನು ಬೆಂಡೆಕಾಯಿ ಪಲ್ಯ, ಆಮ್ಯಾಗ ಚೆನ್ನಾಗಿ ಬೇಳೆ ಅಂತಾರೆ ನೋಡ್ರಿ. ಚೆನ್ನಾಗಿ ಬೇಳೆ, ಆಮ್ಯಾಗ ಬೆಂಡೆಕಾಯಿ ಪಲ್ಯ, ಆಮ್ಯಾಗ ಜೋಳದ ರೊಟ್ಟಿ ನೋಡ್ರಿ. ರೊಟ್ಟಿ ಮಾಡೋಕೆ ರೆಡಿ ಮಾಡ್ಕೊಂಡೇನ್ರಿ ನಾ ಈಗ. ಹುಡುಗರು ಒಂದು ಭಾಳ ಅಳ್ತಿರ್ತಾವ್ರಿ ಮಕ್ಕಳು. ಹಿಂಗಾಗಿ ಅವರು ಒಂದು ಸ್ವಲ್ಪ ಅಳಾಕತ್ತದ್ರಾಗ ಅಡುಗೆ ಮುಗಿಸ್ಕೋಬೇಕತ್ತಂದು ಜಲ್ದಿನ ಮಾಡತ್ತೇನೆ ರೀ ನಾ ಇಲ್ಲಿ ಅಡುಗೆ. ರೊಟ್ಟಿನೂ ಆಗಾಕೆ ಬಂದೈತ್ರಿ ಈಗ ನೋಡ್ರಿ. ಅದು ಹಿಟ್ಟೂ ಅಷ್ಟೊಂದು ಯಾಕೋ ಸರಿಯಾಗಿಲ್ಲ ಆಗೈತಿ. ಹಿಂಗಾಗಿ ರೊಟ್ಟಿ ಸರಿ ಆಗೋಲ್ಲ ಅವು. ಅದಾದ್ಮ್ಯಾಗ ನಾ ಈಗ ತಂಪು ದಿವಸ ಐತಲ್ರಿ, ಹಿಂಗಾಗಿ ರೊಟ್ಟಿ ಚಲೋ ಉಳಂಗಿಲ್ಲ. ಹಂಗಾಗಿ ಹಿಂಗೆ ಮಗ್ಲು ಗ್ಯಾಸ್ ಮ್ಯಾಗ ಇಟ್ಟು ಸುಟ್ಕೋತೀನಿ ನೋಡ್ರಿ ನಾನು. ಹಂಗೆ ಸುಟ್ಟು ಅಂದ್ರೆ ಒಂದು ಸ್ವಲ್ಪ ಚಲೋ ಉಳಿತಾವತ್ತಂದ ಸುಟ್ಕೋತೀನಿ ನೋಡ್ರಿ. ನಾ ಹಂಗೆ ಸುಟ್ಟು ಅಂದ್ರೆ ಒಂದು ಸ್ವಲ್ಪ ಚಲೋ ಉಳಿತಾವ್ರಿ. ಒಂದು 2-3 ದಿವಸ ಏನಾಗಂಗಿಲ್ಲ ಅವ್ಕೆ ರೊಟ್ಟಿಗೆ. ಹಾಗಾಗಿ ಅಲ್ಲಿ ಸುಡ್ತೀನಿ ನೋಡ್ರಿ. ರೊಟ್ಟಿಗೆ ನೀರು ಭಾಳ ಹಚ್ಚೋಬಾರ್ದ್ರಿ. ಮತ್ತು ಭಾಳ ಹಚ್ಚಿದ್ರೆ ಹಿಂದೆ ಅದೇ ನೀರು ಹಚ್ಚಿದ ಮೈ ಇರ್ತೈತಿ, ಅದೆಲ್ಲ ಒಂಥರ ಮಿದು ಆಗಿಬಿಡ್ತೈತಿ ರೀ. ಅದು ಬಿರ್ಸಾಗಂಗಿಲ್ಲ. ಅದಕ್ಕೆ ನೀರು ಭಾಳ ಹಚ್ಕೊಳಕ್ಕೆ ಹೋಗ್ಬಾರ್ದ್ರಿ. ಆಯ್ತು ನೋಡ್ರಿ. ಈಗ ರೊಟ್ಟಿನೂ ಆಯ್ತು ರೀ. ಇವಾಗ ಇನ್ನೊಂದು 2 ರೊಟ್ಟಿ. ಇದೊಂದು ನೋಡ್ರಿ, ಇಂಥವಾಗಿದ್ದು ರೊಟ್ಟಿ ಒಂದು. ಆಮ್ಯಾಗ ಹಿಂಗದು ಒಬ್ಬರು ಕೈಲಿ ಅದು ತೆರೆ ಒಗ್ಯಾಕೆ ಬರಂಗಿಲ್ಲ ಅಂತಾರೆ ರೀ. ಹೆಂಗೆ ಒಗಿತೀರಿ ಅಂತಿರ್ತಾರೆ. ರೂಢ ರೀ. ಅದು ರೂಢಾದ್ಮೇಲೆ ಹೋಗ್ಕೋತಿ. ಭಾಳ ದಿವ್ಸದ ಮಾಡಿ ಎಕ್ಸ್ಪೀರಿಯೆನ್ಸ್ ಆಗಿತ್ತಂದ್ರೆ ತಾವಾಗೆ ಹೊಳೆ ಸಿಗ್ತಾರೆ ರೀ ಅವನ್ನ. ಅದಾದ್ಮೇಲೆ ಇಲ್ಲಿ ಮಸಾಲೆ ಅನ್ನ ಮಾಡ್ಬೇಕು ಅನ್ಕೊಂಡು, ಪಲಾವ್ ರೀ ಮಾಡ್ಬೇಕು ಅನ್ಕೊಂಡು, ಇದು ತೆವ್ಯಾಗನ ಅಕ್ಕಿ ಹುರ್ಕೊಳಕತ್ತೀನಿ ನೋಡ್ರಿ ನಾನು. ರೊಟ್ಟಿ ತೆವಿ ಒಳಗನ ರೇಷನ್ ಅಕ್ಕಿ ಪಲಾವ್ ಯಾಕೆ ಮಾಡ್ತೀವಿ ಅಂದ್ರೆ ರೀ, ಮಕ್ಕಳ ಸಂಬಂಧ ರೀ. ಮಕ್ಕಳಿಗೆ ರೇಷನ್ ಅಕ್ಕಿ ಆದ್ರೆ ಚಲೋ ಅಕ್ಕಿದು ಮಾಡಿದ್ರೆ ತಿನ್ನೋಕ್ಕಾಗೋದಿಲ್ಲ, ಉದುರಾಕತಿ. ಹಿಂಗಾಗಿ ಇದನ್ನ ಮಾಡಿರ್ತೀವಿ ರೀ. ಆಮ್ಯಾಗ ಅಮಾವಾಸ್ಯೆ ನಾಳೆ ಇತ್ತಂದ್ರೆ ಇವತ್ತಿನ ಪೂಜೆ ನೋಡ್ರಿ. ಇದು ಅಮಾವಾಸ್ಯೆ ನಾಳೆ ಐತೆ ಅಂದ್ರೆ ಇವತ್ತಿನ ಪೂಜೆ ರೀ. ಪೂಜೆ ಅದು ಮುಗೀತು, ಅಡುಗೆ ಕೆಲಸ ಎಲ್ಲ ಮುಗ್ದೈತಿ. ಇನ್ನು ಊಟ ನೋಡ್ರಿ. ಊಟ ಮಣ್ಣು ಬರ್ರಿ. ಬೆಂಡೆಕಾಯಿ ಪಲ್ಯ, ಚೆನ್ನಾಗಿ ಬೇಳೆ, ಆಮ್ಯಾಗ ಹಿಂಡಿ, ಜೋಳದ ರೊಟ್ಟಿ ನೋಡ್ರಿ. ಉತ್ತರ ಕರ್ನಾಟಕ ಸ್ಪೆಷಲ್ ರೀ. ಪಕ್ಕ ಉತ್ತರ ಕರ್ನಾಟಕ ಗಡ್ಡೆನ ಮಾಡ್ತಾರೆ ಇದನ್ನೆಲ್ಲ. ಆಮ್ಯಾಗ ಈ ಗಾಡಿ ಒಂದು ನಮ್ಮ ಚಾರುಗೆ ಇಷ್ಟ ಆಗೈತ್ರಿ. ಅದು ಈ ಗಾಡಿ ಸೌಂಡ್ ಕೇಳ್ರೆ ಜಿಗದಿ ಅದು ಕುಂದ್ರಾಕತ್ತಾಳ್ರಿ ಆಕಿ. ನೈಟ್ ಮೊದಲಾಗಿ ಮನ್ಕೊಂಡಾಗೂ ಬಡ್ಬಡ್ಸತ್ತಾಳ್ರಿ ಗಾಡಿ ಅಂದ. ಅಷ್ಟು ಇಷ್ಟ ಆಗಿಬಿಟ್ಟೈತಿ. ಅದು ಮುಂದಕ್ಕೆ ಹೋಗ್ಬಾರ್ದ್ರಿ ಈಗ. ಮತ್ತೆ ಹೇಳ್ತಾಳು. ಒಂದು ಸ್ವಲ್ಪ ರೂಢ ಆದಂಗೆ ಐತ್ರಿ ಈಗ. ಇಲ್ಲೇ ಮನೆ ಬಾಜು ಹುಡುಗಂದು ಐತ್ರಿ. ಅದು ಭಾಳ ಇಷ್ಟ ಆಗೈತ್ರಿ ಈಗ ಗಾಡಿ. ಎಷ್ಟು ಅಮೌಂಟ್ ಏನೋ ಅದಕ್ಕೆ 13,000 14,000 ಅಂದ್ರೆ ಅವರು. ಚಾರ್ಜರ್ ಮೇಗಿನ ಗಾಡಿ ಅಂತಾರೆ ನೋಡ್ರಿ, ಅಂಥ ಗಾಡಿ ಅದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇವತ್ತು ಸಾಯಂಕಾಲ ನಮ್ಮ ಮನೆಯವ್ರ ತುಳಜಾಪುರಕ್ಕೆ ಹೋದ್ರಿ. ಜಮಖಂಡಿಗೆ ಹೋಗಿದ್ರು. ಹೋಗಿ ಬಂದ ತುಳಜಾಪುರಕ್ಕೆ ಹೋಗೋ ಪ್ಲ್ಯಾನ್ ಮಾಡಿಕೊಂಡು ಡೈರೆಕ್ಟ್ ತುಳಜಾಪುರಕ್ಕೆ ಹೋಗಿಬಿಟ್ರಿ. ಅವತ್ತನ ರವಿವಾರ ಅಮಾವಾಸ್ಯೆ ಇರೋದ್ರಿಂದ ಶನಿವಾರ ನೈಟನ್ನು ಹೋದ್ರಿ ಇವರು. ಇಲ್ಲಿ ತೋರ್ಸತ್ತ ನೋಡ್ರಿ. ಇವ್ನು ಇಷ್ಟೆಲ್ಲ ತೊಗೊಂಬಂದಾರ ಅವ್ರು. ಮುಂದೆ ತೋರಿಸ್ತೀನಿ ರೀ ನಮ್ಮ ವಿಡಿಯೋ ಕ್ಲಿಪ್ಪಿಂಗ್ ಅಲ್ಲೆಲ್ಲ ಹೆಂಗೆ ಇತ್ತಂತೆಲ್ಲ. ಸ್ವಲ್ಪ ಹಿಂದೆ ಮುಂದಾಗ್ಯಾವ್ರಿ ವಿಡಿಯೋ ಕ್ಲಿಪ್ಪಿಂಗು. ಇದು ಬಂದ ಮೇಗಿಂದ್ರಿ. ಇದು ಇಷ್ಟು ತೊಗೊಂಬಂದಾರ ನಮ್ಮ ಮನೆಯವ್ರು ಪಳಾರ ತಂದಲ್ಲಿ. ಇದು ಪ್ರಸಾದ ದೂರ ವರ್ಷದಾಗೊಮ್ಮೆ ಹೋಗಿರ್ತು ದೂರ. ಹಿಂಗಾಗಿ ಎಲ್ಲ ಥರ ಪ್ರಸಾದ ತೊಗೊಂಬರ್ತಂದು ಹೇಳಿದ್ರಿ ಅವ್ರಿಗೆ. ಹಿಂಗಾಗಿ ಎಲ್ಲ ತೊಗೊಂಬಂದಾರು. ಅದಾದ್ಮ್ಯಾಗ ನಮ್ಮ ಚಾರುಗೆ ಒಂದು ಸೆಟ್, ಚೈತಿಗೆ ಒಂದು ಸೆಟ್ ಬಳೆ ತೊಗೊಂಬಂದಾರ ನೋಡ್ರಿ ಅವರು. ಇನ್ನು ಗಂಡು ಮಕ್ಳಿಗೆ ಏನು ಗೊತ್ತಾಗತ್ತೆ ರೀ, ಗೊತ್ತಾಗದಷ್ಟು ತೊಗೊಂಬಂದಾರ ಅವರು. ಅದಾದ್ಮ್ಯಾಗ ಇದೊಂದು ಗಿಲ್ಗಿಂಚಿ, ಚೈತಿಗೆ ಒಂದು ಸ್ವಲ್ಪ ತಿಳಿಯಾಕತ್ತೈತಿ ರೀ, ಗೊತ್ತಾಗತ್ತೈತಿ. ಹಿಂಗಾಗಿ ಅದೊಂದು ಗಿಲ್ಗಿಂಚಿ ತೊಗೊಂಬಂದಾರ ರೀ ನೋಡ್ರಿ. ಇಲ್ಲಿ ಈ ದರ್ಶನಕ್ಕೆ ಹೋಗೋದ ರಾತ್ರಿ 2 ಗಂಟೆ, 1 ಗಂಟೆ 2 ಗಂಟೆ ಟೈಮ್ ರೀ ಇದು. ರಾತ್ರಿ ದರ್ಶನ ಮಾಡ್ಕೊಳಕ್ಕೆ ಹೋಗೋ ಟೈಮ್ ರೀ ಇದು ನೋಡ್ರಿ. ಪಾಪ ಎಷ್ಟು ಸಾಂದ ಹುಡುಗಿ. ಆಮೇಲೆ ನೋಡ್ರಿ, ಇಲ್ಲಿ ನೋಡ್ತಿರ್ಬೋದು ನೀವು ಹೆಂಗೆ ಓಡಾಕತ್ತಾರಂತ. ಭಾಳ ರಶ್ ರೀ. ಅಲ್ಲ ಮತ್ತು ದೇವಿ ಏನೋ ದೀಪ ಅಲ್ಲ, ಅಮಾವಾಸ್ಯೆ 3 ದಿವಸ ಇರ್ತಾವೆ ಮನ್ಕೊಂಡಿರ್ತಾಳೆ ಅನ್ನೋದೇನು ಕೇಳಿದ್ರಿ ನಾವು. ತುಳಜಾಪುರ ಅಂಬಾಭವಾನಿ. ಅಷ್ಟೊಂದು ಪಕ್ಕ ಗೊತ್ತಿಲ್ಲ. ಇದು ನೋಡ್ರಿ, ರಾತ್ರಿ 2 ಗಂಟೆ ಅಂದರೂ ಪಾಳೆ ನೋಡ್ರಿ. ಇಲ್ಲಿ ಹೆಂಗೈತಿ. ಇದೇನಿಲ್ಲ ಅಂದರೂ ಗುಡಿ ಒಂದು 2 ಕಿಲೋಮೀಟರ್ ದೂರ ಐತ್ರಿ ನಮ್ಮ ಮುಂದೆ. ಗುಡಿ 2 ಕಿಲೋಮೀಟರ್ ಇರ್ತಾನೆ ಇಷ್ಟ ಐತೆ ನೋಡ್ರಿ ಇಲ್ಲಿ ಪಾಳೆ ನೋಡ್ರಿ. ಇಲ್ಲ ಮನೆಯವರು ವಿಡಿಯೋ ಮಾಡ್ಯಾರ. ನೈಟ್ ಟೈಮನ ಹೆಂಗೆ ಬಂದೈತ್ರಿ, ಅದು ಅಷ್ಟೊಂದು ಸರಿಯಾಗಿ ಬಂದಿಲ್ಲ. ಮತ್ತು ಬಸ್ ಜರ್ನಿನ ಭಾಳ ಹೈರಾಣ ಆಗಿಬಿಡ್ತೈತ್ರಿ ಮನುಷ್ಯ. ನೋಡ್ರಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಹೊಸಬ್ರಿದ್ದಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿಪ್ಪ. ನೋಡ್ರಿ ಇಲ್ಲಿ ಹೆಂಗೆ ಓಡಾಕ್ತಾರೆ ನೋಡ್ರಿ. ಯಾಕೆ ಒಬ್ಬಾಕಿ ಹೆಣ್ಮಗಳು ಹೆಂಗೆ ನೋಡ್ರಿಪ್ಪ ಮ್ಯಾಗಿನ ಇವನ್ನ ಜಿಗ್ಯಾಕತ್ತಾವ ನೋಡ್ರಿ ಆಕಿ ಕೂಸಿನ ತೊಗೊಂಡದು.
ಹಂಗಂದ್ರೆ ರೀ ಹೋದ ವರ್ಷ ಹೋಗೀನಿ ರೀ ನಾನು. ಈ ವರ್ಷ ಏನು ಹೋಗಲಿಲ್ಲ. ಮನೆಯವ್ರು ಮಾಡ್ಕೊಂಬಂದಿದ್ದು ವಿಡಿಯೋ ಕ್ಲಿಪ್ಪಿಂಗ್ ರೀ ಇವು. ಈ ವರ್ಷ ನಾ ಹೋಗಿಲ್ರಿಪ್ಪ. ಹೋದ ವರ್ಷ ಹೋಗಿದ್ನಿ ಇಷ್ಟು ಹೈರಾಣ ಆದ್ನಿ ನಾವಲ್ಲ ಅಂದ್ಬಿಟ್ರಿ ಈ ಸರಿಗೆ. ರಾತ್ರಿ ನೈಟ್ ಜರ್ನಿ ಭಾಳ ಹೈರಾಣ ಆಕತ್ರಿ ಮನುಷ್ಯ. ಹಿಂಗಾಗಿ ಒಲ್ಲ ಅನ್ಸ್ಬಿಡ್ತು ನನಗೆ. ಮತ್ತು ಮನ್ಯಾಗ ಹುಡುಗರು 2 ಅದಾವು, ಎಲ್ಲಿ ಬ್ಯಾಡ ಕಾಡತ್ತಾವ ಅಂದ್ಕೊಂಡು ಬಿಟ್ಟಿವಿ ರೀ. ಹುಡುಗರನ್ನ ತೊಗೊಂಡದು ಹೋಗೋದಲ್ರಿ ಅಲ್ಲಿ ಭಾಳ ರಶ್ ಇರ್ತೈತಿ. ಇವರೆಲ್ಲ ಮಕ್ಳನ್ನ ತೊಗೊಂಡು ಹೆಂಗೆ ಬಂದಾರೋ ಏನೋ ದೇವರಾಟ. ಅಂದ್ರೆ ಏನು ರೀ, ದೇವಿದ ಮಲ್ಕೊಂಡಾಗ ದರ್ಶನ ಆಕತ್ರಿ. ವರ್ಷ ನಾವು ಮಹಾನವಮಿ ಅಮಾವಾಸ್ಯೆಗೆ ಹೋಗಿರ್ತು ಅಂದ್ರೆ ಮಲ್ಕೊಂಡು ಟೈಮ್ದಾಗ ದರ್ಶನ ರೀ. ಉಳಿದ ಟೈಮ್ದಾಗ ಹೋದ್ರೆ ಕೂತಿರ್ತಾಳ್ರಿ. ಆದ್ರೆ ಏನು ಈಗ ಮಹಾನವಮಿ ಅಮಾವಾಸ್ಯೆ ದಿವಸ ದೇವಿ ಮನ್ಕೊಂಡಿರ್ತಾಳ್ರಿ. ಏನೋ ಮರುದಿವ್ಸ ಮುಂಜಾನೆ ಅಮಾವಾಸ್ಯೆ ದಿವಸ ಮುಂಜಾನೆ ಹೇಳ್ತಾಳತ್ತ. ನಾವು ನೈಟನ್ನು ದರ್ಶನ ಮಾಡ್ಕೊಂಡು ಬರೋರ್ತೀವಿ ರೀ ಊರಿಗೆ. ನೋಡಿರಿ ಹಿಂಗೈತೆ ನೋಡಿರಿ. ಇಲ್ಲಿ ಪೂರ್ತಿ ಮ್ಯಾಗ ಎತ್ತರಕ್ಕೆ ವಿಡಿಯೋ ಮಾಡ್ಕೊಂಡಾರ ನಮ್ಮ ಮನೆಯವರು. ತುಳಜಾಪುರ ಅಂಬಾಭವಾನಿ ಗುಡಿ ತೆಗ್ನ್ಯಾಗೈತ್ರಿ ಕೆಳಗೆ. ಅಂದ್ರೆ ಏನು ರೀ, ಒಂಥರ ಮಸ್ತ್ ಐತ್ರಿ ಮಾತ್ರ ಗುಡಿ. ದೇವ್ರ ಪವಾಡನೂ ಅಷ್ಟೇ ಐತಿ. ಭಾಳ ಪವರ್ಫುಲ್ ದೇವಿ ರೀ. ಹೋಗ್ಬೇಕ್ರಿ ಮಾತ್ರ. ಪ್ರವಾಸಕ್ಕಂತ ಏನು ಹೋಗಿರ್ತಾರೆ ರೀ ಪ್ರವಾಸಿಗರು, ಅವ್ರು ಹೋಗಿ ಬಂದೇ ಇರ್ತಾರೆ ಇಲ್ಲಿ ಗುಡ್ಡಾಪುರಕ್ಕೆ. ಸಾರಿ ಗುಡ್ಡಾಪುರ ಅಲ್ಲ, ತುಳಜಾಪುರಕ್ಕೆ. ಆಮ್ಯಾಗ ಈಗ ಮಹಾನವಮಿ ಆಗನ ಅದು ದೇವಿ ಮತ್ತು 9 ದಿವಸ ದೇವಿನ ಮಹಾನವಮಿ ಟೈಮ್ದಾಗ ಕುಂದ್ರಿಸ್ತಾರಲ್ರಿ. ಹಾಗಾಗಿ ಇವಾಗನ ಹಾಕಿದ ದೇವಿದು ಎಷ್ಟು ಅಲಂಕಾರ ಮಾಡಿರ್ತಾರೆ ನೋಡ್ರಿ. ಗುಡಿ ನೋಡ್ರಿ ಎಷ್ಟು ಮಸ್ತ್ ಮಾಡ್ಯಾರು. ಇದು ಅಮಾವಾಸ್ಯೆ ದಿವಸದ ಸಿಂಪಲ್ ಪೂಜೆ ರೀ. ಅಷ್ಟು ಸಿಂಪಲಾಗಿ ಮಾಡೇನಿ ರೀ. ನಾ ಭಾಳೇನು ಪೂಜೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ರಿ ಇಲ್ಲಿ. ಹೂವದ ಭಾಳ ಸಿಕ್ಕಿಲ್ಲ ನನಗೆ. ಹಿಂಗಾಗಿ ಇನ್ನು ದೀಪಾವಳಿ ಆಗುತ್ತಾನೆ ಹಿಂಗಾರಿ ಹೂವಿಂದ ಒಂದು ಭಾಳ ಪ್ರಾಬ್ಲಮ್ ಆಕತ್ತೇನ. ಆಮ್ಯಾಗ ಇಲ್ಲೇನು ಕೆಳಗಿಂದ ಇದು ಐತೆ ನೋಡ್ರಿ, ನೀವು ಹಿಂದೆ ವಿಡಿಯೋ ಒಳಗೆ ಅಬ್ಸರ್ವ್ ಮಾಡ್ಕೊಂಬರ್ರಿ. ಆದ್ರೆ ಕೆಳಗೆ ಎಷ್ಟು ಹೊಲಸಾಗೈತೆ ರೀ ಅದೆಲ್ಲ ದೇವ್ರ ಮಂದಿರ. ಅದಕ್ಕೆ ಪಿತಾಂಬ್ರಿ ತೊಳ್ಕೊಂಡೆ ನೋಡ್ರಿ. ಪಿತಾಂಬ್ರಕ್ಕೆ ಎಷ್ಟು ಸ್ವಚ್ಛ ಆಗೈತೆ ನೋಡ್ರಿ ಅದು. ನೀವು ಅದು ದೇವ್ರ ತೊಳೋ ಟೈಮ್ದಾಗ ಪಿತಾಂಬ್ರಿಗೆ ಆ ಥರ ಮ್ಯಾಗ ಬಿತ್ತು ಅದನ್ನು ಒರೆಸ್ಕೊಂಡು ತಗೊಳ್ಳೋ ಟೈಮ್ದಾಗ ಸ್ವಚ್ಛ ಕಾಣಕತ್ರಿ ಅದು. ಹಿಂಗಾಗಿ ಪೂರ್ತಿ ಒಂದು ಪಿತಾಂಬ್ರನ ಹಾಕಿ ಸ್ವಚ್ಛಂಗೆ ತೊಳ್ಕೊಂಬಿಟ್ನಿ. ಎಲ್ಲ ಹೋಗಿಬಿಡ್ತೀರಿ ಅದ್ರ ಮ್ಯಾಗಿನ ಜಿಬಿ. ಇದು ಗಣಪತಿ ಪೂಜೆ ಮಾಡೋ ಟೈಮ್ದಾಗ ಏನು ತೆಗ್ದಿರಂಗಿಲ್ಲ, ಎಲ್ಲ ಅಲ್ಲಿದಲ್ಲೇ ಪೂಜೆ ಮಾಡಿರ್ತೀವ. ಅದು ಜಿಬಿ ಆದಂಗೆ ಆಗಿಬಿಟ್ಟಿತ್ತು. ಹಿಂಗಾಗಿ ಈಗ ಎಷ್ಟು ಚಂದ ಸ್ವಚ್ಛ ಆಗಿಬಿಡ್ತೀರಿ ಅದು. ಆಮ್ಯಾಗ ಅಮಾವಾಸ್ಯೆ ದಿವಸದ ಅಡುಗೆ ನೋಡ್ರಿ ಇದು ನಮ್ಮದು. ಹಿಂಡಿ, ಜುನ್ಕದೊಡೆ, ಆಮೇಲೆ ಬದ್ನಿಕಾಯಿ ಪಲ್ಯ, ಚಪಾತಿ, ಹೋಳಿಗೆ, ಹಪ್ಪಳ ಇಷ್ಟೈತೆ ನೋಡ್ರಿ. ಆಮ್ಯಾಗ ಅನ್ನ ಸಾಂಬಾರು ಇಷ್ಟೈತೆ. ಸರಿಯಾಗಿ ವಿಡಿಯೋ ಬಿಡೋಕ್ಕಾಗವಲ್ದ್ರಿ. ಈಗ ಇದು 2-3 ದಿವಸದ ವಿಡಿಯೋ ಸೇರೈತಿ. ಹಿಂಗಾಗಿ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ನಾನು ದೇವಿ ಪೂಜೆಗೆ ಅದು ಹೋಗಿದ್ದು. ನಾಳೆ ಸಿಗೋಣ್ರಿ ಮತ್ತೆ.